ಹಲೋ ಎವ್ರಿವಾನ್, ವೆಲ್ಕಮ್ ಟು ಈಸಿ ಮ್ಯಾಥ್ಸ್ ಬೈ ರಶ್ಮಿ. ಸೊ ಫಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ನಾನು ಕೂಡ GPSTR ಎಕ್ಸಾಮ್ನ ಬರೆದಿದ್ದೆ ಲಾಸ್ಟ್ ಇಯರು. ಅಪಾಯಿಂಟ್ ಕೂಡ ಆಯಿತು. ನಾನು ಬ್ಯಾಂಗ್ಳೂರು ಡಿಸ್ಟಿಕಲ್ಲಿ ಎಕ್ಸಾಮ್ನ ಬರೆದಿದ್ದೆ. 21ನೇ ರ್ಯಾಂಕ್ ಬಂದಿತ್ತು ನನಗೆ ಜನರಲಲ್ಲಿ. ಬಟ್ ನಾನು 371J ಕ್ಲೇಮ್ ಮಾಡಿದ್ರಿಂದ ನಾನು 371Jಗೆ ಅಲಾಟ್ ಆಗಿರುವಂತಹ ಸೀಟ್ನ ತೊಗೊಂಡು ನಾನು ಚೂಸ್ ಮಾಡಿ ಈಗ 3ನೇ ವರ್ಷ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸೊ ಈಗ ಮತ್ತೆ ಎಕ್ಸಾಮ್ ಕಾಲ್ ಆಗಿದೆ. ಯಾರ್ಯಾರು ಎಕ್ಸಾಮ್ ಬರೀತಾ ಇದ್ದಾರಾ ಅವ್ರಿಗೆ ಸ್ವಲ್ಪ ನನಗೆ ಗೊತ್ತಿರೋಷ್ಟು ವಿಷಯನ ಶೇರ್ ಮಾಡೋಣ ಅಂಥೇಳಿ ಈ ವಿಡಿಯೋ ಸೀರೀಸ್ನ ನಾನು ಇವತ್ತಿಂದ ಶುರು ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನಮಗೆ ಸಿಲೆಬಸ್ಸಲ್ಲಿದ್ದಿತ್ತು ನಂಬರ್ ಸಿಸ್ಟಮ್. ಸೊ ನಂಬರ್ ಸಿಸ್ಟಮಲ್ಲಿ ಸುಮಾರು ಸಬ್ ಕಾನ್ಸೆಪ್ಟ್ ಇತ್ತು. ಅರ್ಲಿ ನಂಬರ್ ಸಿಸ್ಟಮ್, ಆ ಥರ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಈ ಥರ ಸುಮಾರು ಕಾನ್ಸೆಪ್ಟ್ ಇದೆ. ಸೊ ಒಂದೊಂದಾಗಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ನಿಮಗೆ ಯೂಸ್ ಆಗ್ತಿದೆ ಅಂತ ಅನಿಸಿದ್ರೆ ಅವ್ರ ಜೊತೆಗೂ ಶೇರ್ ಮಾಡಿ. ಸೊ ಫಸ್ಟ್ ವೀಡಿಯೋ ಇವತ್ತು ನಾನು GPSTR 2026 ಪ್ರಿಪರೇಷನ್ಗೆ ಹೆಲ್ಪ್ ಆಗುವಂತಹ ಫಸ್ಟ್ ವೀಡಿಯೋ. ಸೊ ಫಸ್ಟ್ ಕಾನ್ಸೆಪ್ಟ್ ಇರೋದು ನಂಬರ್ ಸಿಸ್ಟಮ್, ಅದರಲ್ಲಿ ಅರ್ಲಿ ನಂಬರ್ ಸಿಸ್ಟಮ್. ಸೊ ಅರ್ಲಿ ನಂಬರ್ ಸಿಸ್ಟಮಲ್ಲಿ ಏನಿತ್ತು, ಡೈರೆಕ್ಟಾಗಿ ನಂಬರ್ ಬಂತಾ? ಇಲ್ಲ. ಅದಕ್ಕೂ ಮುಂಚೆ ಟ್ಯಾಲಿ ಮಾರ್ಕ್ಸ್ ಆಗಿರ್ಬೋದು, ಅಥವಾ ರೋಮನ್ ನಂಬರ್ಸು, ಅಥವಾ ಬೇರೆ ಏನೋ ಸಿಂಬಲ್ಸು, ಅದೆಲ್ಲನೂ ಯೂಸ್ ಮಾಡಿದರು. ಅದ ನಂತರ ಬಂದಿದ್ದು ನಂಬರ್ಸು 1 2 3 4 ಎಲ್ಲನೂ. ಸೊ ಟ್ಯಾಲಿ ಮಾರ್ಕ್ಸ್ ಯಾವ ಥರ ಇತ್ತು? ಜಸ್ಟ್ ಲೈನ್ಸ್ ಇತ್ತು, 1 2 3 4. 5ನೇ ಲೈನಿಗೆ ಈ ಥರ ಅಡ್ಡ ಲೈನು. ಇದನ್ನು ನಾವು ಈಗಲೂ ಯೂಸ್ ಮಾಡ್ತಾಯಿದ್ದೀವಿ ಟ್ಯಾಲಿ ಮಾರ್ಕ್ಸು ಫ್ರೀಕ್ವೆನ್ಸಿಯಲ್ಲಿ. ಸೊ ಡೇಟಾ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟಲ್ಲಿ ನಮಗೆ ಈ ಟ್ಯಾಲಿ ಮಾರ್ಕ್ಸ್ ಯೂಸ್ ಆಗ್ತಾಯಿದೆ. ಸೊ ಇದು ಬಂದು ಟ್ಯಾಲಿ ಮಾರ್ಕ್ಸ್. ನಂತರ ರೋಮನ್ ನಂಬರ್ಸ್. ಸೊ ರೋಮನ್ ನಂಬರ್ಸಲ್ಲಿ ನಾವು ಆಲ್ಫಾಬೆಟ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ 1 ಅಂತಂದರೆ I, 2 ಅಂತಂದರೆ I, 3 ಅಂತಂದರೆ I ಬರುತ್ತೆ. ನೆಕ್ಸ್ಟು IV 4ಗೆ, V ಅಂದರೆ 5, ನೆಕ್ಸ್ಟ್ 6 7 8 9 10. ಈ ಥರ ನಾವು ಆಲ್ಫಾಬೆಟ್ಸ್ನ ರೋಮನ್ ನಂಬರ್ಸಲ್ಲಿ ಯೂಸ್ ಮಾಡ್ತೀವಿ. L ಅಂತಂದರೆ 50 ಅಂತ ಡಿನೋಟ್ ಮಾಡುತ್ತೆ. C ಬಂದು 100, D 500, M 1000. ಸೊ ಇಷ್ಟು ಆಲ್ಫಾಬೆಟ್ಸ್ನ ಯೂಸ್ ಮಾಡಿಕೊಂಡು ನಾವು ರೋಮನ್ ನಂಬರ್ಸ್ನ ಬರಿತೀವಿ. ಆ್ಯಂಡ್ ರೂಲ್ಸ್ ನಮಗೆ ಗೊತ್ತೇ ಇದೆ, ನಾವು ಚಿಕ್ಕ ವಯಸ್ಸಿಂದನೂ ರೋಮನ್ ನಂಬರ್ಸ್ ಕಲ್ತಿದ್ದೀವಿ. ಸೊ ಯಾವುದೇ ನಂಬರ್ ಇದರಲ್ಲಿ ಯಾವುದೇ ಆಲ್ಫಾಬೆಟ್ಟು 3 ಟೈಮ್ಸ್ ಮಾತ್ರ ರಿಪೀಟ್ ಆಗುತ್ತೆ. ಸೊ ರೈಟ್ ಸೈಡ್ ಬರಿತಾ ಹೋದರೆ ಅದು ಆ್ಯಡ್ ಆಗ್ತಾ ಇರುತ್ತೆ, ಲೆಫ್ಟ್ ಸೈಡ್ ಬರಿತಾ ಹೋದರೆ ಅದು ಸಬ್ಟ್ರಾಕ್ಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ X ಅನ್ನೋದು 10 ಆಗಿದೆ. X ಮತ್ತು 1 ಲೆಫ್ಟ್ ಸೈಡ್ ಬರೆದಿರೋದ್ರಿಂದ ಇದು 10 - 1 ಅಂತ ಹೇಳಿ 9 ಅಂತ ಡಿನೋಟ್ ಮಾಡುತ್ತೆ. ನೆಕ್ಸ್ಟ್ ಬಂದಿದ್ದು ನಮಗೆ ಹಿಂದೂ ಅರೇಬಿಕ್ ನಂಬರ್ಸ್. ಈ 0 1 2 3 4 5 6 7 8 9 ಏನಿದೆ, ಈ ನಂಬರ್ಸಿಗೆ ನಾವು ಹಿಂದೂ ಅರೇಬಿಕ್ ನಂಬರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನೋಡೋಣ. ತುಂಬ ಬೇಸಿಕ್ಕಿಂದ ಹೋಗ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಕೆಲವೊಂದು ಹೆಲ್ಪ್ ಆಗ್ಬೋದು ಅಂಥೇಳಿ ನಾನು ತುಂಬ ಬೇಸಿಕ್ ಕಾನ್ಸೆಪ್ಟು ಕೂಡ ಕವರ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, 1000, 10,000, ಲ್ಯಾಕ್, 10 lakh, ಕ್ರೋರ್, 10 crore. ಸೊ ಈ ಥರ ಹೋಗ್ತಾ ಇರುತ್ತೆ ಇಂಡಿಯನ್ ಸಿಸ್ಟಮಲ್ಲಿ. ನೆಕ್ಸ್ಟು ಅದೇ ಥರ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, 1000 ತನಕನೂ ಎರಡು ಸಿಸ್ಟಮಲ್ಲಿ ಸೇಮ್ ಇರುತ್ತೆ. 1000 ಆದಮೇಲೆ 10,000 ತನಕನೂ ಎರಡು ಸಿಸ್ಟಮಲ್ಲಿ ಸೇಮ್ ಇದೆ. ನೆಕ್ಸ್ಟು ಲ್ಯಾಕ್ ಬದಲಾಗಿ ನಮಗೆ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ 100,000 ಇದೆ. ನೆಕ್ಸ್ಟು 10 lakh ಪ್ಲೇಸಲ್ಲಿ ಮಿಲಿಯನ್ ಇದೆ. ನೆಕ್ಸ್ಟ್ ಕ್ರೋರ್ ಪ್ಲೇಸಲ್ಲಿ 10 million ಇದೆ. 10 crore ಪ್ಲೇಸಲ್ಲಿ 100 million ಇದೆ. ಸೊ ಈ ಕಾನ್ಸೆಪ್ಟ್ ಮೇಲೆ ಯಾವ ಥರ ಕ್ವೆಶನ್ ಬರಬಹುದು ಅಂತಂದರೆ 10 million = ಹೌ ಮೆನಿ ಲ್ಯಾಕ್, ಅಥವಾ 100 million ಅಂತಂದರೆ ಎಷ್ಟು ಥೌಸಂಡ್ಸು, ಈ ಥರ ಕ್ವೆಶನ್ಸು ಬರೋ ಚಾನ್ಸಸ್ ಇದೆ. ಆಮೇಲೆ ಹೌ ಮೆನಿ ಟೆನ್ಸ್ ಆರ್ ದೇರ್ ಇನ್ 1 million, ಅಥವಾ ಹೌ ಮೆನಿ ಹಂಡ್ರೆಡ್ಸ್ ಆರ್ ದೇರ್ ಇನ್ 1 million, ಈ ಥರ ಕ್ವೆಶನ್ಸು. ಈ ಸತಿ ಎಲ್ಲನೂ ಆಬ್ಜೆಕ್ಟಿವ್ ಕ್ವೆಶನ್ಸ್ ಇರೋದ್ರಿಂದ ನಾವು ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾವುದೇ ಕಾನ್ಸೆಪ್ಟ್ ಮೇಲೆ ಅವರು ನಮಗೆ ಕ್ವೆಶನ್ಸ್ನ ಕೊಡಬಹುದು. ನೆಕ್ಸ್ಟು ಈ ಸರಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಕಾನ್ಸೆಪ್ಟ್ ಅಂತ ಅಂದರೆ ನಂಬರ್ ಪ್ಯಾಟರ್ನ್ಸ್. ನಮಗೆಲ್ಲ ಗೊತ್ತೇ ಇದೆ, ಈಗ NCERT ಬುಕ್ಕು ಗಣಿತ ಪ್ರಕಾಶ್ ಅಂತ ಹೇಳಿ ಹೊಸ ಬುಕ್ ಬಂದಿದೆ, ಲಾಸ್ಟ್ ಇಯರಿಂದ ಇಂಟ್ರೊಡ್ಯೂಸ್ ಆಗಿರೋದು. ಅದರಲ್ಲಿ ನಮಗೆ ಫಸ್ಟ್ ಚಾಪ್ಟರ್ ನಂಬರ್ ಪ್ಯಾಟರ್ನ್ಸ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದನ್ನೇ ನಮಗೆ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, GPSTR ಸಿಲೆಬಸ್ಸಲ್ಲಿ ಕೂಡ. ಸೊ ಯಾವುದು ನಂಬರ್ ಪ್ಯಾಟರ್ನ್ಸ್ ಅಂದರೆ? ಪ್ಯಾಟರ್ನ್ಸ್ ಅಂದರೆ ಎಲ್ರಿಗೂ ಗೊತ್ತೇ ಇದೆ, ಜಸ್ಟ್ ಕನ್ನಡದಲ್ಲಿ ನಾವು ವಿನ್ಯಾಸಗಳು ಅಂತೇಳಿ ಹೇಳ್ತೀವಿ. ಪ್ಯಾಟರ್ನ್ಸ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ರೂಲ್ಸ್ನ ಫಾಲೋ ಮಾಡ್ತಿರುವಂತಹ ನಂಬರ್ಸ್. ಇದರಲ್ಲಿ ಶೇಪ್ ಪ್ಯಾಟರ್ನ್ ಇರ್ಬೋದು ಅಥವಾ ನಂಬರ್ ಪ್ಯಾಟರ್ನ್ ಇರ್ಬೋದು. ನಮಗೆ ನಂಬರ್ ಪ್ಯಾಟರ್ನ್ಸಲ್ಲಿ
ಫಸ್ಟ್ ಬರೋದು ಆಲ್ ಒನ್ಸ್ ಅಂತಂದರೆ ಎಲ್ಲ ಒನ್ ಇರುವಂಥದ್ದು. ನೆಕ್ಸ್ಟ್ ಕೌಂಟಿಂಗ್ ನಂಬರ್ಸ್ 1 2 3 4 5 6 7 8 9 ಆ್ಯಂಡ್ ಸೋ ಆನ್. ನೆಕ್ಸ್ಟ್ ಆಡ್ ನಂಬರ್ಸ್ 1 3 5 7 9 11 13 15 17 ಎಕ್ಸೆಟ್ರಾ. ನೆಕ್ಸ್ಟು ಈವನ್ ನಂಬರ್ಸ್ 2 4 6 8 10 12 14 16 18. ನೆಕ್ಸ್ಟ್ ಬಂದಿರೋದು ಟ್ರಯಾಂಗ್ಯುಲರ್ ನಂಬರ್ಸ್. ಯಾಕೆ ಇದನ್ನು ನಾವು ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಹೇಳ್ತೀವಿ ಅಂತಂದರೆ, ನಾವು ಈ ನಂಬರ್ಸ್ನ ಪಿಕ್ಚರಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ನಾವು ಈ ನಂಬರ್ಸ್ನ ಟ್ರಯಾಂಗಲ್ ಆಗಿ ಜೋಡಿಸಬಹುದು. ಹಾಗಾಗಿ ಈ ನಂಬರ್ಸ್ನ ನಾವು ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಯಾವುದು ಆ ನಂಬರ್ಸ್ ಅಂತಂದರೆ 1 3 6 10 15 21 28. ಇನ್ನು ಮುಂದೆ ಎಷ್ಟೋ ನಂಬರ್ಸ್ ಬರ್ತಾ ಹೋಗುತ್ತೆ, ಇದು ಇನ್ಫೈನೈಟ್ ಇರುತ್ತೆ. ನೆಕ್ಸ್ಟ್ ಬಂದರೆ ಸ್ಕ್ವೇರ್ ನಂಬರ್ಸ್. ಸ್ಕ್ವೇರ್ ನಂಬರ್ಸ್ನ 1 4 9 16 25 36 49. ಸೊ ಈ ನಂಬರ್ಸ್ನ ನಾವು ಪಿಕ್ಚರಲ್ಲಿ ಅರೇಂಜ್ ಮಾಡ್ತಾ ಹೋದರೆ ಅದು ನಮಗೆ ಸ್ಕ್ವೇರ್ ಶೇಪಲ್ಲಿ ಕಾಣೋದ್ರಿಂದ ನಾವು ಇದಕ್ಕೆ ಸ್ಕ್ವೇರ್ ನಂಬರ್ಸ್ ಅಂತ ಹೇಳಿ ಕರೆದ್ವಿ. ನೆಕ್ಸ್ಟ್ ಕ್ಯೂಬ್ಸ್ 1 8 27 64 125 216. ಸೊ ಈ ನಂಬರ್ಸು ನಮಗೆ ಕ್ಯೂಬ್ ಶೇಪಲ್ಲಿ ಸಿಗುತ್ತೆ. ಓಕೆ, ಒಂದು ಕ್ಯೂಬು 8 ಕೂಡ ಚಿಕ್ಕ ಚಿಕ್ಕ 8 ಕ್ಯೂಬ್ ಸೇರಿ ಒಂದು ದೊಡ್ಡ ಕ್ಯೂಬ್ ಆಗಿರುತ್ತೆ. ನೆಕ್ಸ್ಟ್ 27 ಕ್ಯೂಬ್ ಸೇರಿ ಒಂದು ಕ್ಯೂಬ್ ಆಗಿರುತ್ತೆ. ಆ ಥರ ಅದು 3 ಡೈಮೆನ್ಷನ್ ಫಿಗರ್ ಆಗಿರೋದ್ರಿಂದ ನಾನು ನಿಮಗೆ ಇಲ್ಲಿ ಬುಕ್ಕಲ್ಲಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದು ಪಿಕ್ಚರ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ನೆಕ್ಸ್ಟ್ ಬಂದು ವಿರಹಂಕ ನಂಬರ್ಸ್. ವಿರಹಂಕ ನಂಬರ್ಸ್ ಅಂತಂದರೆ 1 2 3 5 8 13 21. ಇದು ಯಾವ ಥರ ಬಂದಿದೆ ಅಂದರೆ, ಹಿಂದ್ಗಡೆ ಇರೋ ನಂಬರ್ನ ನಾವು ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರ್ತಾ ಇರುತ್ತೆ. ಇಲ್ಲಿ 1 + 2 3 ಬಂದಿದೆ, 2 + 3 5 ಬರುತ್ತೆ. ನೆಕ್ಸ್ಟು 3 + 5 8 5 + 8 13. ಈ ಥರ ಪಕ್ಕದ ನಂಬರ್ನ ಆ್ಯಡ್ ಮಾಡ್ತಾ ಹೋದಂಗೆ ನೆಕ್ಸ್ಟ್ ನಂಬರ್ ಬರ್ತಾ ಹೋಗುತ್ತೆ. ಇದಕ್ಕೆ ನಾವು ಇನ್ನೊಂದು ಹೆಸರು ಇದೆ, ಫಿಬೋನಸಿ ಸೀರೀಸ್ ಅಂತ ಹೇಳಿ. ನೆಕ್ಸ್ಟು ಪವರ್ಸ್ ಆಫ್ 2. ಸೊ 2 ಟು ದ ಪವರ್ 0 ಮಾಡಿದಾಗ 1 ಬರುತ್ತೆ. ನೆಕ್ಸ್ಟು 2 ಟು ದ ಪವರ್ 1 2 ಟು ದ ಪವರ್ 2 3 4 ಆ ಥರ. ಸೊ ಈ ನಂಬರ್ಸ್ ಎಲ್ಲ ನಮಗೆ 2 4 8 16 32 64 ಈ ಥರ ಬರ್ತಾ ಹೋಗುತ್ತೆ. ನೆಕ್ಸ್ಟು ಪವರ್ಸ್ ಆಫ್ 3 1 3 9 27 81 243. ನೆಕ್ಸ್ಟು ಹೆಕ್ಸಾಗೋನಲ್ ನಂಬರ್ಸ್. ಸೊ ಈ ನಂಬರ್ಸ್ನ ನಾವು 1 7 19 37 61 ಇದನ್ನು ಸೇಮ್ ಪಿಕ್ಚರಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಹೆಕ್ಸಾಗೋನಲ್ ಶೇಪಲ್ಲಿ ನಮಗೆ ಕಾಣಿಸ್ತಾ ಇದ್ದಾವೆ. ಸೊ ಹಾಗಾಗಿ ಇದಕ್ಕೆ ನಾವು ಹೆಕ್ಸಾಗೋನಲ್ ನಂಬರ್ಸ್ ಅಂತ ಹೇಳಿ ಕರೆದ್ವಿ. ಸೊ ನಂಬರ್ ಪ್ಯಾಟರ್ನ್ಸ್ ನಮಗೆ ಸದ್ಯಕ್ಕೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು ಇಷ್ಟು. ಇದಕ್ಕಿಂತ ಬೇರೆ ನಂಬರ್ ಪ್ಯಾಟರ್ನ್ಸ್ ಕೂಡ ನಮಗೆ ಎಕ್ಸಾಮಲ್ಲಿ ಕೊಡೋ ಚಾನ್ಸಸ್ ಇದೆ. ಈ ನಂಬರ್ಸ್ ಅಲ್ಲದೆ ಬೇರೆ ಮಿಸ್ಸಿಂಗ್ ನಂಬರ್ ಕೊಡ್ಬೋದು ಅಥವಾ ಸೀರೀಸ್ ಕೊಡ್ಬೋದು. ಸೊ ಇದರ ಅಪ್ಲೈಡ್ ನಮಗೆ ಯಾವ ಥರ ಬೇಕಾದರೂ ಕ್ವಶನ್ಸ್ ಬರ್ಬೋದು. ನಾನೀಗ ನಿಮ್ಗೆ ಹೇಳ್ತಾ ಇರೋದು ಬರೀ ಬೇಸಿಕ್ ಮಾತ್ರನೇ. ಸೊ ಬೇಸಿಕ್ ನಮಗೆ ನೀಟಾಗಿ ಅರ್ಥ ಆಗಿತ್ತು ಅಂದರೆ ಅದ್ರ ಮೇಲೆ ಅಪ್ಲೈಡ್ ಯಾವುದೇ ಕ್ವಶನ್ಸ್ ಕೇಳಿದರೂ ನಾವು ಆನ್ಸರ್ ಮಾಡಬಹುದು. ಸೊ ಹಾಗಾಗಿ ನಾನು ಜಾಸ್ತಿ ಬೇಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಟಿಪ್ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ನಿಮ್ಮದೇ ಆದಂತಹ ಒಂದು ನೋಟ್ಸ್ನ ಮಾಡ್ಕೊಳ್ಳಿ. ಯಾವ ಟೆಕ್ಸ್ಟ್ ಬುಕ್ ಅಥವಾ ಯಾವ ನಿಮಗೆ ರೆಫರೆನ್ಸ್ ಬುಕ್ ಸಿಗುತ್ತೋ ಅದರಲ್ಲಿ ಓದಿ ನಿಮಗೆ ಅರ್ಥ ಆಗುವಂಗೆ ಒಂದು ನೋಟ್ಸ್ನ ಮಾಡ್ಕೊಳ್ಳಿ. ಇದು ನಾನು ಮಾಡಿರೋದು, ಇದು ಜಸ್ಟ್ ನನ್ನ ರೆಫರೆನ್ಸಿಗೆ ನನಗೆ ಅರ್ಥ ಆಗೋ ಥರ ನಾನು ಮಾಡಿದ್ದೀನಿ. ನಿಮಗೆ ಅರ್ಥ ಆಗೋ ಥರ ನೀವು ನೋಟ್ಸ್ ಮಾಡಿಕೊಂಡ್ರೆ, ಈಗ 1 ಮಂತ್ ನೀವು ನೋಟ್ಸ್ ಮಾಡ್ಕೊಂಡು ರೆಡಿ ಇಟ್ಕೊಂಡ್ರೆ ಲಾಸ್ಟ್ 15 ಡೇಸಲ್ಲಿ ಬರೀ ರಿವಿಷನ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಎಲ್ಲ ಕಾನ್ಸೆಪ್ಟ್ಸು ನೆನಪಿರುತ್ತೆ. ಆ್ಯಂಡ್ ಸಿಲೆಬಸ್ ಈಸಿ ಇಲ್ಲ, 31 ಟಾಪಿಕ್ಸ್ ಇದೆ, ನಾನು ಚೆಕ್ ಮಾಡಿದೆ. ಸೊ ಅಟ್ಲೀಸ್ಟ್ ಒಂದು ಟಾಪಿಕ್ನ ನೀವು ಡೈಲಿ ಓದ್ತಾ ಹೋದರೆ ಎಕ್ಸಾಮ್ ಹೊತ್ತಿಗೆ ನಾವು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಇಲ್ಲ ಅಂತಂದರೆ ಲಾಸ್ಟಲ್ಲಿ ಎಲ್ಲನೂ ಓದ್ತೀವಿ ಅಂತಂದರೆ ನಮಗೆ ಟೈಮ್ ಸಾಲೋದಿಲ್ಲ. ಸೊ ಆದಷ್ಟು ನೀವು ಮ್ಯಾಥ್ಸು ಒಂದು ಚಾಪ್ಟರ್ ಅಥವಾ ಒಂದು ಟಾಪಿಕ್ ಏನಿದೆ ಕಂಪ್ಲೀಟ್ ಟಾಪಿಕ್ಕು ಅದನ್ನು ಒಂದು ದಿನದಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಬಂದರೆ ನಂಬರ್ಸಲ್ಲಿ ನಮಗೆ ಗೊತ್ತಿದೆ ನ್ಯಾಚುರಲ್ ನಂಬರಿಂದ ಹಿಡಿದು ಕಾಂಪ್ಲೆಕ್ಸ್ ನಂಬರ್ ತನಕ ಇಷ್ಟು ಟೈಪ್ಸ್ ಆಫ್ ನಂಬರ್ಸ್ ಇದೆ. ಸೊ ಫಸ್ಟ್ ನಂಬರ್ ಬಂದು ನ್ಯಾಚುರಲ್ ನಂಬರ್, ಅದನ್ನು ನಾವು ಎನ್ ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಸೊ 1 2 3 4 5 6 7 8 ಆ್ಯಂಡ್ ಸೋ ಆನ್ ಇದೆಲ್ಲನೂ ನ್ಯಾಚುರಲ್ ನಂಬರ್ಸ್. ಇದೇ ನ್ಯಾಚುರಲ್ ನಂಬರ್ಸಿಗೆ ನಾವು 0 ಇನ್ಕ್ಲೂಡ್ ಮಾಡಿದ್ರೆ ಅದಕ್ಕೆ ಹೋಲ್ ನಂಬರ್ ಅಂತ ಹೇಳಿ ಕರಿತೀವಿ. ಸೊ ಹೋಲ್ ನಂಬರ್ 0 1 2 3 4 5 6 7 8 9 ಆ್ಯಂಡ್ ಸೋ ಆನ್. ನೆಕ್ಸ್ಟ್ ಬಂದರೆ ಇಂಟೀಜರ್ಸ್. ಸೊ ಇಲ್ಲಿ ಬರೀ ಪಾಸಿಟಿವ್ ನಂಬರ್ಸ್ ಇತ್ತು. ಇಂಟೀಜರ್ಸಲ್ಲಿ ಏನಾಗುತ್ತೆ ಅಂತಂದರೆ ಹೋಲ್ ನಂಬರ್ಸ್ ಪ್ಲಸ್ ನೆಗೆಟಿವ್ ನಂಬರ್ಸ್. ಸೊ ನೆಗೆಟಿವ್ ನಂಬರ್ಸು ಇರುತ್ತೆ, 0 ಇರುತ್ತೆ, ಪಾಸಿಟಿವ್ ನಂಬರ್ಸು ಇರುತ್ತೆ. ಈ ಎಲ್ಲ ನಂಬರ್ಸ್ನ ಇನ್ಕ್ಲೂಡ್ ಆಗಿರೋದೇ ಇಂಟೀಜರ್ಸ್. ಅದನ್ನು ನಾವು ಝೆಡ್ ಅಂತ ಹೇಳಿ ಡಿನೋಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಝೆಡ್. ನೆಕ್ಸ್ಟ್ ರ್ಯಾಷನಲ್ ನಂಬರ್. ಇದಿಷ್ಟು ನಂಬರ್ನ ಹೊರತುಪಡಿಸಿ ನಮಗೆ P/Q ಫಾರ್ಮಲ್ಲಿ ಬರೆಯುವಂತಹ ನಂಬರ್ಸ್ ಎಲ್ಲನೂ ರ್ಯಾಷನಲ್ ನಂಬರ್ ಆಗಿರುತ್ತೆ. ಆದರೆ P ಆ್ಯಂಡ್ Q ಏನಾಗಿರುತ್ತೆ,
ಪಿ ಆ್ಯಂಡ್ ಕ್ಯೂ ಇಂಟೀಜರ್ ಆಗಿರಬೇಕು ಮತ್ತು ಕ್ಯೂ 0 ಆಗಿರಬಹುದು. ಸೊ ಫಾರ್ ಎಕ್ಸಾಂಪಲ್ 1/2, 3/4, -3/5 ಇದೆಲ್ಲನೂ ರ್ಯಾಷನಲ್ ನಂಬರ್ ಸೆಟ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಇರ್ರ್ಯಾಷನಲ್ ನಂಬರ್. ಯಾವ ನಂಬರ್ನ ನಾವು P/Q ಫಾರ್ಮಲ್ಲಿ ಬರೆಯೋದಕ್ಕಾಗೋದಿಲ್ಲ ಆ ನಂಬರ್ ಯಾವುದು ಇರ್ರ್ಯಾಷನಲ್ ನಂಬರ್ ಆಗುತ್ತೆ. ಸೊ ಅದಕ್ಕೆ ನಾವು ನಾನ್ ರ್ಯಾಷನಲ್ ನಂಬರ್ ಅಂತಲೂ ಕರಿಬಹುದು. ನೆಕ್ಸ್ಟ್ ರಿಯಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಮತ್ತು ಇರ್ರ್ಯಾಷನಲ್ ನಂಬರ್ ಎರಡನ್ನೂ ಸೇರಿಸಿದಾಗ ಯಾವುದು ಒಂದು ಸೆಟ್ ಇರುತ್ತೆ ಅದಕ್ಕೆ ನಾವು ರಿಯಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಂದರೆ ಕಾಂಪ್ಲೆಕ್ಸ್ ನಂಬರ್. ಅದನ್ನು ನಾವು ಸಿ ಇಂದ ಡಿನೋಟ್ ಮಾಡ್ತೀವಿ. ಕಾಂಪ್ಲೆಕ್ಸ್ ನಂಬರ್ ಅಂತ ಅಂದರೆ ಇದು ನಮಗೆ ಒಂಥರ ಇಮ್ಯಾಜಿನರಿ ನಂಬರ್, ಇದು ನಮಗೆ ಕಾಣಿಸೋದಿಲ್ಲ. A+IB ಈ ಫಾರ್ಮಲ್ಲಿ ಇಮ್ಯಾಜಿನರಿ ನಂಬರ್ ಇರುತ್ತೆ ಅಥವಾ ಕಾಂಪ್ಲೆಕ್ಸ್ ನಂಬರ್ ಇರುತ್ತೆ. A ಮತ್ತು B ರಿಯಲ್ ನಂಬರ್ ಆಗಿರುತ್ತೆ. I ವ್ಯಾಲ್ಯೂ √-1. ಸೊ ಇದಕ್ಕೆ ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಯಾವ್ಯಾವ ನಂಬರು ಯಾವ ಥರ ಇರುತ್ತೆ ಅಂತ ಮಾತ್ರ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಒಂದರದೇ ಪ್ರಾಪರ್ಟೀಸ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಈಸ್ ಪ್ರಾಪರ್ಟೀಸ್ ಆಫ್ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಹೋಲ್ ನಂಬರ್ಸ್. ನಾನು ನ್ಯಾಚುರಲ್ ನಂಬರ್ಸು ಮತ್ತು ಹೋಲ್ ನಂಬರ್ಸಿಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲದೆ ಇರೋದ್ರಿಂದ ಎರಡನ್ನೂ ಒಟ್ಟಿಗೆ ತೊಗೊಂಡಿದ್ದೀನಿ. ಸೊ ಫಸ್ಟ್ ಪ್ರಾಪರ್ಟಿ ಬಂದು ಕ್ಲೋಸರ್ ಪ್ರಾಪರ್ಟಿ. ಏನು ಕ್ಲೋಸರ್ ಪ್ರಾಪರ್ಟಿ ಅಂತ ಅಂದರೆ, ಕ್ಲೋಸರ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಯಾವುದೇ ಎರಡು ನಂಬರ್ನ ತೊಗೊಂಡು ನಾವು ಆಪರೇಟ್ ಮಾಡಿದ್ರೆ, ದ್ಯಾಟ್ ಮೀನ್ಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡಿದಾಗ ಆನ್ಸರು ನಮಗೆ ಬಂದಿರೋ ಆನ್ಸರು ಅದೇ ನಂಬರಲ್ಲಿ ಇದ್ದರೆ ನಾವು ಅದಕ್ಕೆ ಕ್ಲೋಸರ್ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಅಂತ ಹೇಳಿ ಹೇಳ್ತೀವಿ. ಅಂದರೆ ಸ್ಯಾಟಿಸ್ಫೈ ಆಗ್ತಾ ಇದೆ ಆ ನಂಬರಲ್ಲಿ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನನ್ನು ನಾನು ತೊಗೊತೀನಿ. A-B ಎರಡು ನ್ಯಾಚುರಲ್ ನಂಬರ್ ಆಗಿರುತ್ತೆ. A+B ಮಾಡಿದಾಗ ಕೂಡ ನಮಗೆ ನ್ಯಾಚುರಲ್ ನಂಬರ್ ಬಂದರೆ ಆಗ ಕ್ಲೋಸರ್ ಪ್ರಾಪರ್ಟಿ ಏನಾಗುತ್ತೆ, ನ್ಯಾಚುರಲ್ ನಂಬರ್ಸಿಗೆ ಅಪ್ಲೈ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಅದೇ ರೀತಿ ಮಲ್ಟಿಪ್ಲಿಕೇಶನ್ಗೂ ಕೂಡ ನಮಗೆ ಆನ್ಸರು ಇಲ್ಲಿ 2 × 3 ಮಾಡಿದಾಗ 6 ಬಂದಿದೆ. 6 ಕೂಡ ನ್ಯಾಚುರಲ್ ನಂಬರ್, ಹೌದಾ? ಸೊ ಹಾಗಾಗಿ ಹೋಲ್ ನಂಬರ್ ಮತ್ತು ನ್ಯಾಚುರಲ್ ನಂಬರ್ ಎರಡೂ ನಂಬರ್ಸು ಆರ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಓಕೆ, ಕ್ಲೋಸರ್ ಪ್ರಾಪರ್ಟಿನ ನಾವು ಈ ಥರ ಡಿಫೈನ್ ಮಾಡ್ತೀವಿ. ಪ್ಲಸ್ ಮತ್ತು ಇಂಟು, ದಟ್ ಮೀನ್ಸ್ ಎಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಎರಡಕ್ಕೂ ನಮಗೆ ಕ್ಲೋಸರ್ ಪ್ರಾಪರ್ಟಿ ಸೂಟ್ ಆಗುತ್ತೆ. ಬಟ್ ವಾಟ್ ಅಬೌಟ್ ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್? ಸಬ್ಟ್ರಾಕ್ಷನ್ ಮತ್ತು ಡಿವಿಷನ್ನು ನಾಟ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್, ನಾಟ್ ಕ್ಲೋಸ್ಡ್. ವೈ, ಯಾಕೆ ಅಂತಂದರೆ ಈಗ ನಾನು ಎಕ್ಸಾಂಪಲು 2 - 3ನೇ ತೊಗೊತೀನಿ. 2 - 3 ಮಾಡಿದಾಗ ನಮಗೆ -1 ಬರುತ್ತೆ. -1 ಈಸ್ ನಾಟ್ ಎ ನ್ಯಾಚುರಲ್ ನಂಬರ್. ಆ್ಯಸ್ ವಿ ನೋ ಮೈನಸ್ ನಂಬರ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಇಂಟೀಜರ್ಸ್. ಸೊ ಇದು ಕ್ಲೋಸ್ಡ್ ಆಗಲ್ಲ ಆವಾಗ. ನೆಕ್ಸ್ಟು 2/3 ಇದೆ. 2/3 ಇದು ನಮಗೆ ರ್ಯಾಷನಲ್ ನಂಬರ್ ಆಗೋಯಿತು. ಇದು ಕೂಡ ನ್ಯಾಚುರಲ್ ನಂಬರ್ ಅಲ್ಲ. ಸೊ ಹಾಗಾಗಿ ನಮಗೆ ಕ್ಲೋಸರ್ ಪ್ರಾಪರ್ಟಿನಲ್ಲಿ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಮಾತ್ರನೇ ಬರುತ್ತೆ, ಡಿವಿಷನ್ ಮತ್ತು ಸಬ್ಟ್ರಾಕ್ಷನ್ ಬರೋದಿಲ್ಲ. ಬೋತ್ ಹೋಲ್ ನಂಬರ್ಸ್ ಮತ್ತು ನ್ಯಾಚುರಲ್ ನಂಬರ್ಸ್ ಎರಡಕ್ಕೂ ಕೂಡ. ನೆಕ್ಸ್ಟ್ ಈಸ್ ಕೊಮ್ಯುಟೇಟಿವ್ ಪ್ರಾಪರ್ಟಿ. ಏನು ಕೊಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಅಂದರೆ ಏನೂ ಅಲ್ಲ, ಆರ್ಡರ್ ಡಸ್ ನಾಟ್ ಮ್ಯಾಟರ್ ಫಾರ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಅಂದರೆ ನಾವು ಆ್ಯಡ್ ಮಾಡುವಂತಹ ಆರ್ಡರ್ನ ನಾವು ಹಿಂದೆ ಮುಂದೆ ಮಾಡಿದ್ರೆ ಆನ್ಸರಿಗೆ ಯಾವುದೂ ಚೇಂಜಸ್ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಎಲ್ಲ ಆಪ್ರೇಷನ್ಗೂ ಇದು ಅಪ್ಲೈ ಆಗುತ್ತಾ? ಇಲ್ಲ, ಓನ್ಲಿ ಫಾರ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಸೊ ಅಡಿಷನ್ ಮಾಡುವಾಗ ನಾವು A+B ಆ್ಯಡ್ ಮಾಡಿದ್ರೂ ಒಂದೇ ಆನ್ಸರ್ ಬರುತ್ತೆ, B+A ಮಾಡಿದ್ರೂ ಒಂದೇ ಆನ್ಸರ್ ಬರುತ್ತೆ. ಅದೇ ರೀತಿ ಮಲ್ಟಿಪ್ಲಿಕೇಶನ್ಗೂ ಕೂಡ. ಸೊ ನ್ಯಾಚುರಲ್ ನಂಬರ್ಸ್ ಮತ್ತು ಹೋಲ್ ನಂಬರ್ಸ್ ಎರಡರಲ್ಲೂ ನಮಗೆ ಎಡಿಷನ್ಗೆ ಮತ್ತು ಮಲ್ಟಿಪ್ಲಿಕೇಶನ್ಗೆ ಕೊಮ್ಯುಟೇಟಿವ್ ಪ್ರಾಪರ್ಟಿ ಅಪ್ಲೈ ಆಗುತ್ತೆ. ಬಟ್ ಸಬ್ಟ್ರಾಕ್ಷನ್ಗೆ ಮತ್ತು ಡಿವಿಷನ್ಗೆ ಕೊಮ್ಯುಟೇಟಿವ್ ಪ್ರಾಪರ್ಟಿ ಅಪ್ಲೈ ಆಗೋದಿಲ್ಲ. ನಮಗೆ ಎರಡೂ ಕಡೆ ಆನ್ಸರ್ ಸೇಮ್ ಬರೋದಿಲ್ಲ, ಈಕ್ವಲ್ಸ್ ಬರೋದಿಲ್ಲ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. 5 - 0 ಒಂದು ಕಡೆ ಮಾಡಿದ್ರೆ 0 - 5 ಒಂದು ಕಡೆ ಮಾಡ್ತೀವಿ, ಇಲ್ಲಿ ಆನ್ಸರ್ 5 ಬರುತ್ತೆ, ಇಲ್ಲಿ -5 ಬರುತ್ತೆ. ದಿಸ್ ಇಸ್ ನಾಟ್ ಈಕ್ವಲ್, ರೈಟ್? ಅದೇ ರೀತಿ 5/2 ಆ್ಯಂಡ್ 2/5 ಬೋತ್ ಆರ್ ನಾಟ್ ಈಕ್ವಲ್. ಸೊ ನಮಗೆ ಕೊಮ್ಯುಟೇಟಿವ್ ಪ್ರಾಪರ್ಟಿ ಸಬ್ಟ್ರಾಕ್ಷನ್ ಮತ್ತು ಡಿವಿಷನ್ಗೆ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ಈಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಅಸೋಸಿಯೇಟಿವ್ ಪ್ರಾಪರ್ಟಿ ಏನು ಅಂತಂದರೆ ಜಸ್ಟ್ ಗ್ರೂಪಿಂಗ್ ಡಸ್ ನಾಟ್ ಚೇಂಜ್ ದ ರಿಸಲ್ಟ್. ಗ್ರೂಪಿಂಗ್ ಮಾಡೋದು, ಫಸ್ಟು A+Bನ ಆ್ಯಡ್ ಮಾಡಿ ಇದರ ರಿಸಲ್ಟ್ನ Cಗೆ ಆ್ಯಡ್ ಮಾಡ್ತೀವಿ. ಇಲ್ಲಿ ಫಸ್ಟು A ಹಾಗೆ ಇರುತ್ತೆ, ಎನ B ಮತ್ತು C ಆ್ಯಡ್ ಮಾಡಿರೋ ರಿಸಲ್ಟ್ಗೆ ಆ್ಯಡ್ ಮಾಡ್ತೀವಿ. ಓಕೆ, ಸೊ ಇದು ಕೂಡ ಅಷ್ಟೇ, ನಮಗೆ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ಗೆ ಮಾತ್ರನೇ ಅಪ್ಲೈ ಆಗುತ್ತೆ, ಡಿವಿಷನ್ ಮತ್ತು ಸಬ್ಟ್ರಾಕ್ಷನ್ಗೆ ಅಪ್ಲೈ ಆಗೋದಿಲ್ಲ. ಬೋತ್ ಫಾರ್ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಆಲ್ಸೋ ಹೋಲ್ ನಂಬರ್ಸ್. ನೆಕ್ಸ್ಟ್ ಈಸ್ ಐಡೆಂಟಿಟಿ ಎಲಿಮೆಂಟ್. ಆ್ಯಡಿಟಿವ್ ಐಡೆಂಟಿಟಿ. ಆ್ಯಡಿಟಿವ್ ಐಡೆಂಟಿಟಿ ಅಂತಂದರೆ ಯಾವುದೇ ಒಂದು ನಂಬರಿಗೆ ನಾವು
ಒಂದು ನಂಬರ್ನ ಆ್ಯಡ್ ಮಾಡಿದ್ರೆ ಆನ್ಸರು ಅದೇ ನಂಬರ್ ಬರ್ತಾ ಇರಬೇಕು. ಸೊ ನ್ಯಾಚುರಲ್ ನಂಬರ್ನ ನಾವು ತೊಗೊಂಡ್ರೆ ನ್ಯಾಚುರಲ್ ನಂಬರ್ಗೆ ಝೀರೋ ಇರೋದೇ ಇಲ್ಲ. ಸೊ ಹಾಗಾಗಿ ನಮಗೆ ಆ್ಯಡಿಟಿವ್ ಐಡೆಂಟಿಟಿ ನ್ಯಾಚುರಲ್ ನಂಬರ್ಸ್ಗೆ ಇಲ್ಲ, ಓನ್ಲಿ ಫಾರ್ ಹೋಲ್ ನಂಬರ್ಸ್ಗಿದೆ. ಸೊ a + 0 ಈಸ್ a. ಸೊ 0 ಈಸ್ ದ ಆ್ಯಡಿಟಿವ್ ಐಡೆಂಟಿಟಿ ಫಾರ್ ಹೋಲ್ ನಂಬರ್ಸ್. ನೆಕ್ಸ್ಟ್ ಅದೇ ರೀತಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ ಯಾವುದೇ ಒಂದು ನಂಬರ್ನ ನಾವು 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸೇಮ್ ನಂಬರ್ ಬರ್ತಾ ಇರುತ್ತೆ. ಸೊ 1 ನಮಗೆ ಆವಾಗ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗುತ್ತೆ. ಇಲ್ಲಿ ನ್ಯಾಚುರಲ್ ನಂಬರ್ ಮತ್ತು ಹೋಲ್ ನಂಬರ್ ಎರಡಕ್ಕೂ ಕೂಡ 1 ನಮಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗುತ್ತೆ. ಯಾಕೆ ಅಂದರೆ ಯಾವುದೇ ನಂಬರ್ನ ತೊಗೊಂಡು ನಾವು 1 ಜೊತೆ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ನಮಗೆ ಸೇಮ್ ಬರ್ತಾ ಇದೆ. ಸೊ ಹಾಗಾಗಿ ದಿಸ್ 1 ಈಸ್ ಕಾಲ್ಡ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಫಾರ್ ಬೋತ್ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಆಲ್ಸೋ ಹೋಲ್ ನಂಬರ್ಸ್. ನೆಕ್ಸ್ಟ್, ನೋ ಆ್ಯಡಿಟಿವ್ ಇನ್ವರ್ಸ್ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಫಾರ್ ಬೋತ್ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಹೋಲ್ ನಂಬರ್ಸ್. ಯಾಕೆ ಆ್ಯಡಿಟಿವ್ ಇನ್ವರ್ಸ್ ಇಲ್ಲ? ನಮಗೆ ಗೊತ್ತಿದೆ ಆ್ಯಡಿಟಿವ್ ಇನ್ವರ್ಸ್ ಅಂತಂದರೆ ಯಾವ ನಂಬರ್ನ ನಾವು ಆ್ಯಡ್ ಮಾಡಿದಾಗ ಆನ್ಸರ್ 0 ಬರುತ್ತೆ. ಓಕೆ, ಸಪೋಸ್ a - a 0 ಇದೆ. ಓಕೆ, ಎಗೆ ನಾವು -aನ ಆ್ಯಡ್ ಮಾಡಿದ್ರೆ ಮಾತ್ರನೇ 0 ಬರುತ್ತೆ. ಬಟ್ ಮೈನಸ್ ನಂಬರ್ ನಮಗೆ ಇಂಟೀಜರಲ್ಲಿದೆ, ನ್ಯಾಚುರಲ್ ನಂಬರಲ್ಲೂ ಇಲ್ಲ, ಹೋಲ್ ನಂಬರಲ್ಲೂ ಇಲ್ಲ. ಹಾಗಾಗಿ ನಮಗೆ ಆ್ಯಡಿಟಿವ್ ಇನ್ವರ್ಸ್ ಇಲ್ಲ. ಹಾಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ a ಇಂಟು 1/a ಮಾಡಿದ್ರೆ 1 ಬರಬೇಕು ಆನ್ಸರು. ಇದು ನಮಗೆ ನ್ಯಾಚುರಲ್ ನಂಬರಲ್ಲಿಲ್ಲ, ಹೋಲ್ ನಂಬರಲ್ಲೂ ಇಲ್ಲ. ಸೊ ದಿಸ್ ಇಸ್ ರ್ಯಾಷನಲ್ ನಂಬರ್. ಹಾಗಾಗಿ ನಮಗೆ ಬೋತ್ ನ್ಯಾಚುರಲ್ ನಂಬರ್ ಮತ್ತು ಹೋಲ್ ನಂಬರ್ ಎರಡಕ್ಕೂ ಮಲ್ಟಿಪ್ಲಿಕೇಟಿವ್ ಇನ್ವರ್ಸು ಮತ್ತು ಆ್ಯಡಿಟಿವ್ ಇನ್ವರ್ಸು ಇಲ್ಲ. ನೆಕ್ಸ್ಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ಮಲ್ಟಿಪ್ಲಿಕೇಶನ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಎಡಿಷನ್. ಎಸ್, a ಇಂಟು b + c ಈಸ್ ಈಕ್ವಲ್ ಟು a ಇಂಟು b + a ಇಂಟು c. ಸೊ ನಾನೀಗ ಬರೀ ನ್ಯಾಚುರಲ್ ನಂಬರ್ಸ್ ಮತ್ತು ಹೋಲ್ ನಂಬರ್ಸ್ಗೆ ಎಲ್ಲ ಪ್ರಾಪರ್ಟೀಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಏನು ಮಾಡ್ತೀನಿ ಅಂತಂದರೆ ನಾನು ಇದೇ ರೀತಿ ಈ ಎಲ್ಲ ನಂಬರ್ಸ್ಗೂ ಕೂಡ ಆಲ್ರೆಡಿ ನಾನು ಒಂದು ಸ್ಲೈಡ್ ಮಾಡಿ ಇಟ್ಟಿದ್ದೀನಿ. ಸೊ ಆ ಸ್ಲೈಡ್ನ ನಾನಿಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ, ನೀವು ಕ್ಲಿಯರಾಗಿ ನೋಡ್ತಾ ಹೋಗಿ. ಸೊ ನೆಕ್ಸ್ಟ್ ಈಸ್ ಪ್ರಾಪರ್ಟೀಸ್ ಆಫ್ ಇಂಟೀಜರ್ ಕ್ಲೋಷರ್ ಪ್ರಾಪರ್ಟಿ. ಸೊ ನಾವು ಎರಡು ಇಂಟೀಜರ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಸಮ್ ಕೂಡ ಇಂಟೀಜರೇ ಬರುತ್ತೆ. ಅದೇ ರೀತಿ ಮಲ್ಟಿಪ್ಲಿಕೇಶನ್ಗೂ ಅಷ್ಟೇ. ಸೊ ಪ್ರಾಡಕ್ಟ್ ಆಫ್ 2 ಇಂಟೀಜರ್ಸ್ ಈಸ್ ಆಲ್ವೇಸ್ ಆನ್ ಇಂಟೀಜರ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಮಗೆ, -7 + 3 = -4 ಆ್ಯಂಡ್ -6 × 5 -30 ಬಂದಿದೆ. ಸೊ ರಿಸಲ್ಟ್ ಈಸ್ ಆಲ್ವೇಸ್ ಇಂಟೀಜರ್. ನೆಕ್ಸ್ಟ್ ಅದೇ ರೀತಿ ಕಾಮ್ಯುಟೇಟಿವ್ ಪ್ರಾಪರ್ಟಿಗೂ ಕೂಡ ಅಷ್ಟೇ. ಎಡಿಷನ್ಗೆ ನಮಗೆ ಕಾಮ್ಯುಟೇಟಿವ್ ಪ್ರಾಪರ್ಟಿ ಹೋಲ್ಡ್ಸ್ ಕೂಡ ಆಗುತ್ತೆ, ಅಂದರೆ ಚೇಂಜಿಂಗ್ ದ ಆರ್ಡರ್ ಡಸ್ ನಾಟ್ ಚೇಂಜ್ ದ ರಿಸಲ್ಟ್. ಅದೇ ರೀತಿ ಫಾರ್ ಮಲ್ಟಿಪ್ಲಿಕೇಶನ್ಗೆ ಸೊ ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ಅಸೋಸಿಯೇಟಿವ್ ಪ್ರಾಪರ್ಟಿ, ದಟ್ ಈಸ್ ಗ್ರೂಪಿಂಗ್ ದ ನಂಬರ್ಸ್ ಡಿಫ್ರೆಂಟ್ಲಿ ಡಸ್ ನಾಟ್ ಚೇಂಜ್ ದ ರಿಸಲ್ಟ್. ಸೊ ದಿಸ್ ಕೂಡ ಅಡಿಷನ್ಗೆ ಮತ್ತು ಮಲ್ಟಿಪ್ಲಿಕೇಶನ್ಗೆ ನಮಗೆ ಇಂಟೀಜರ್ಸಲ್ಲಿ ಹೋಲ್ಡ್ಸ್ ಗುಟ್ಟಾಗುತ್ತೆ. ನೆಕ್ಸ್ಟ್ ಆ್ಯಡಿಟಿವ್ ಐಡೆಂಟಿಟಿ. ನಾನು ಆಗಲೇ ಹೇಳಿದಾಗೆ ನ್ಯಾಚುರಲ್ ನಂಬರ್ಸ್ ಮತ್ತು ಹೋಲ್ ನ್ಯಾಚುರಲ್ ನಂಬರ್ಸಲ್ಲಿ ನಮಗೆ ಆ್ಯಡಿಟಿವ್ ಐಡೆಂಟಿಟಿ ಬರಲಿಲ್ಲ. ಬಟ್ ನಮಗೆ ಫ್ರಮ್ ಹೋಲ್ ನಂಬರ್ಸ್ ಎಲ್ಲ ನಂಬರ್ಸ್ಗೂ ಯೂಶ್ವಲಿ ನಮಗೆ 0ನೇ ಆ್ಯಡಿಟಿವ್ ಐಡೆಂಟಿಟಿ ಆಗಿರುತ್ತೆ. ನೆಕ್ಸ್ಟು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೊ 1 ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗಿರುತ್ತೆ. ಸೊ ಇದು ಕೂಡ ಅಷ್ಟೇ, ಎಲ್ಲ ನಂಬರ್ಸ್ಗೂ ನಮಗೆ 1ನೇ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಆ್ಯಡಿಟಿವ್ ಐಡೆಂಟಿಟಿ 0ನೇ ಆಗಿರುತ್ತೆ, ನ್ಯಾಚುರಲ್ ನಂಬರ್ ಹೊರತುಪಡಿಸಿ. ನೆಕ್ಸ್ಟು ಆ್ಯಡಿಟಿವ್ ಇನ್ವರ್ಸ್ ಎ ಇದ್ದರೆ ಅದಕ್ಕೆ -a ಆ್ಯಡಿಟಿವ್ ಇನ್ವರ್ಸ್ ಆಗಿರುತ್ತೆ. ನೆಕ್ಸ್ಟು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎ ಇದ್ದರೆ 1/a ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿರುತ್ತೆ. ಬಟ್ ಇಲ್ಲಿ ನಾವು ಗಮನಿಸಬೇಕು ಅಂತಂದರೆ ಇಂಟೀಜರ್ಸಲ್ಲಿ ನಮಗೆ 1/a ಬರೋದಿಲ್ಲ. ಸೊ ಹಾಗಾಗಿ ಇಂಟೀಜರ್ಸಲ್ಲಿ ನಮಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಒಂದೇ ಒಂದು ನಂಬರ್ ಬಿಟ್ಟು ಬೇರೆ ಯಾವುದಕ್ಕೂ ಇರಲ್ಲ. ಯಾವುದು ಅಂತಂದರೆ 1ಗೆ ಮಾತ್ರ. ಸೊ 1ಗೆ 1/1 ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ದಟ್ ಈಸ್ ನಥಿಂಗ್ ಬಟ್ 1. ಸೊ -1ಗೆ -1, ಹೀಗೆ 1 ಮತ್ತು -1ಗೆ ಬಿಟ್ಟರೆ ಬೇರೆ ನಂಬರ್ಸ್ಗೆ ನಮಗೆ ಇಂಟೀಜರ್ಸಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲ. ಸೊ ಇದಿಷ್ಟು ಪ್ರಾಪರ್ಟೀಸ್ ಆಫ್ ಇಂಟೀಜರ್ಸ್. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್ಸ್. ನೆಕ್ಸ್ಟ್ ಈಸ್ ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್ಸ್. ಸೊ ರ್ಯಾಷನಲ್ ನಂಬರ್ಸಲ್ಲೂ ಅಷ್ಟೇ ನಮಗೆ ಕ್ಲೋಷರ್ ಪ್ರಾಪರ್ಟಿ, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಎಲ್ಲದಕ್ಕೂ ನಮಗೆ ಕ್ಲೋಷರ್ ಪ್ರಾಪರ್ಟಿ ಬರುತ್ತೆ. ಬಟ್ ಕಾಮ್ಯುಟೇಟಿವ್ ಪ್ರಾಪರ್ಟಿ ಎರಡಕ್ಕೆ ಮಾತ್ರ ಬರುತ್ತಿದೆ, ದಟ್ ಈಸ್
ಎಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್. ನೆಕ್ಸ್ಟು ಅಸೋಸಿಯೇಟಿವ್ ಪ್ರಾಪರ್ಟಿ, ಇದು ಕೂಡ ಅಷ್ಟೇ ಎಡಿಷನ್ಗೆ ಮಾತ್ರ ಬರುತ್ತೆ ಮತ್ತು ಮಲ್ಟಿಪ್ಲಿಕೇಶನ್ಗೆ ಮಾತ್ರ ಬರುತ್ತೆ. ನೆಕ್ಸ್ಟು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ, ಇದು ಮಲ್ಟಿಪ್ಲಿಕೇಶನ್ಗೆ ಮಾತ್ರನೇ ಬರೋದು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟೆಡ್ ಓವರ್ ಎಡಿಷನ್ ಅಂತ. ನೆಕ್ಸ್ಟು ಅಡಿಟಿವ್ ಐಡೆಂಟಿಟಿ, ಆ್ಯಸ್ ಐ ಟೋಲ್ಡ್ 0 ಇಸ್ ಅಡಿಟಿವ್ ಐಡೆಂಟಿಟಿ. ನೆಕ್ಸ್ಟು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗಿರುತ್ತೆ. ನೆಕ್ಸ್ಟು ಆ್ಯಡಿಟಿವ್ ಇನ್ವರ್ಸ್, ಯಾವ ನಂಬರ್ ಇರುತ್ತೋ ಅದರದ್ದು ನೆಗೆಟಿವ್ ವಿಲ್ ಬಿ ಆ್ಯಡಿಟಿವ್ ಇನ್ವರ್ಸ್. ಹಾಗೆಯೇ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎ ಇದ್ದರೆ ಅದಕ್ಕೆ 1/a ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿರುತ್ತೆ. ಇಲ್ಲಿ ರ್ಯಾಷನಲ್ ನಂಬರ್ ಆಗಿರೋದ್ರಿಂದ a/b ಇದೆ, ಸೊ ಅದಕ್ಕೆ b/a ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿರುತ್ತೆ. ಸೊ ಇದು ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಇದೆ, ಬಟ್ ನಾನಿಲ್ಲಿ ತುಂಬ ಟೈಮ್ ಆಗುತ್ತೆ ಅನ್ನೋದ್ರಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ. ಸೊ ನೀವು ಎಕ್ಸಾಂಪಲ್ಸ್ನ ಒಂದ್ಸರಿ ನಿಧಾನಕ್ಕೆ ನೋಡ್ಕೋಬೋದು. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಇರ್ಯಾಷನಲ್ ನಂಬರ್. ಸೊ ಇರ್ಯಾಷನಲ್ ನಂಬರ್ ಅಂತ ಅಂದರೆ ನಮಗೆ p/q ಫಾರ್ಮಲ್ಲಿ ಯಾವ ನಂಬರ್ನ ಬರೆಯೋಕ್ಕಾಗೋದಿಲ್ವೋ ಅದಕ್ಕೆ ನಾವು ಇರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಸೊ ಇರ್ಯಾಷನಲ್ ನಂಬರ್ ಈಸ್ ಆಲ್ವೇಸ್ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಪೀಟಿಂಗ್ ಡೆಸಿಮಲ್. ಸೊ ಡೆಸಿಮಲ್ ಎಕ್ಸ್ಪೆನ್ಷನು ನಾನ್ ಟರ್ಮಿನೇಟಿಂಗ್ ಆಗಿರುತ್ತೆ, ಆಮೇಲೆ ನಂಬರ್ಸ್ ಯಾವುದು ರಿಪೀಟೆಡ್ ಇರೋದಿಲ್ಲ. ಸೊ ಎಕ್ಸಾಂಪಲ್ಸ್ ಇಲ್ಲಿದೆ ನಮಗೆ. ಸೊ ನೆಕ್ಸ್ಟ್ ಈಸ್ ಇರ್ಯಾಷನಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಯಾಕೆ ಅಂತ ಅಂದರೆ, ಸೊ ಯಾವುದೇ ನಾವು ಎರಡು ಇರ್ಯಾಷನಲ್ ನಂಬರ್ ತೊಗೊಂಡಾಗ ಸಮ್ ಅಥವಾ ಡಿಫ್ರೆನ್ಸು ರ್ಯಾಷನಲ್ ನಂಬರ್ ಆದರೂ ಬರ್ಬೋದು ಅಥವಾ ಇರ್ಯಾಷನಲ್ ನಂಬರ್ ಆದರೂ ಬರ್ಬೋದು. ಸೊ ಇಲ್ಲಿ ತೊಗೊಂಡಿರೋ ಎರಡು ಎಕ್ಸಾಂಪಲಲ್ಲೂ ನಮಗೆ 0 ಬರ್ತಾ ಇದೆ. ಸೊ 0 ಈಸ್ ಎ ರ್ಯಾಷನಲ್ ನಂಬರ್. ಓಕೆ, ಸೊ 0 ಈಸ್ ಎ ರ್ಯಾಷನಲ್ ನಂಬರ್, ಹಾಗಾಗಿ ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಅದೇ ರೀತಿ ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಲ್ಸೋ. ಯಾಕೆ ಅಂದರೆ ಎರಡು ಇರ್ಯಾಷನಲ್ ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ಅಥವಾ ಡಿವೈಡ್ ಮಾಡಿದಾಗ ನಮಗೆ ಯಾವ ನಂಬರ್ ಸಿಗ್ತಾ ಇದೆ, ರ್ಯಾಷನಲ್ ನಂಬರ್ ಸಿಗ್ತಾ ಇದೆ. 1 ಮತ್ತು 2 ಈ ಥರ ನಂಬರ್ಸು ಸಿಗ್ತಾ ಇರೋದ್ರಿಂದ ಅದು ರ್ಯಾಷನಲ್ ನಂಬರ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಆಲ್ಸೋ ಡಿವಿಷನ್. ನೆಕ್ಸ್ಟು ಸಮ್ ಡಿಫ್ರೆನ್ಸ್ ಆ್ಯಂಡ್ ಪ್ರಾಡಕ್ಟ್ ವಿತ್ ರ್ಯಾಷನಲ್ ನಂಬರ್. ಸೊ ಯಾವುದೇ ಒಂದು ರ್ಯಾಷನಲ್ ನಂಬರ್ ಜೊತೆ ಇರ್ಯಾಷನಲ್ ನಂಬರ್ನ ನಾವು ಆ್ಯಡ್ ಮಾಡಿದ್ರೆ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ ಮತ್ತು ಡಿವಿಷನ್ ಮಾಡಿದ್ರೆ ನಮಗೆ ಇರ್ಯಾಷನಲ್ ನಂಬರೇ ಸಿಗುತ್ತೆ. ನೆಕ್ಸ್ಟು ಇರ್ಯಾಷನಲ್ ನಂಬರ್ಸ್ ಆರ್ ಅನ್ಕೌಂಟಬಲ್ ರಿಯಲ್ ನಂಬರ್ಸ್. ಹೌದು, ಇರ್ಯಾಷನಲ್ ನಂಬರ್ ನಮಗೆ ಅನ್ಕೌಂಟಬಲ್ ಇದೆ, ಎಷ್ಟು ಬೇಕೋ ಅಷ್ಟು ನಂಬರ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಈಸ್ ರಿಯಲ್ ನಂಬರ್ಸ್. ಸೊ ನೆಕ್ಸ್ಟ್ ಈಸ್ ಪ್ರಾಪರ್ಟೀಸ್ ಆಫ್ ರಿಯಲ್ ನಂಬರ್ಸ್. ನಮಗೆ ಗೊತ್ತಿದೆ ರಿಯಲ್ ನಂಬರ್ಸ್ ಅಂದರೆ ಇಟ್ ಇಸ್ ಅ ಸೆಟ್ ಇನ್ಕ್ಲೂಡಿಂಗ್ ರ್ಯಾಷನಲ್ ನಂಬರ್ ಮತ್ತು ಇರ್ಯಾಷನಲ್ ನಂಬರ್. ಓಕೆ, ಸೊ ಇದರಲ್ಲಿ ಕ್ಲೋಷರ್ ಪ್ರಾಪರ್ಟಿ ಫಾರ್ ಎನಿ ರಿಯಲ್ ನಂಬರ್ a ಆ್ಯಂಡ್ b, a+b, a-b, a×b. ಸೊ 3 ಪ್ರಾಪರ್ಟೀಸು ನಮಗೆ ಕ್ಲೋಷರ್ ಪ್ರಾಪರ್ಟಿ ಸಿಗುತ್ತೆ ಇಲ್ಲಿ. ಐ ಮೀನ್ 3 ಆಪರೇಷನ್ಸ್, ಅಡಿಷನ್, ಸಬ್ಟ್ರಾಕ್ಷನ್ ಮತ್ತು ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಕಾಮ್ಯುಟೇಟಿವ್ ಪ್ರಾಪರ್ಟಿಯಲ್ಲಿ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಮಾತ್ರ. ನೆಕ್ಸ್ಟ್ ಅಸೋಸಿಯೇಟಿವ್ ಪ್ರಾಪರ್ಟಿನಲ್ಲೂ ಅಷ್ಟೇ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಆಪರೇಷನು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನಲ್ಲಿ ಮಲ್ಟಿಪ್ಲಿಕೇಶನ್ ಓವರ್ ಅಡಿಷನ್. ನೆಕ್ಸ್ಟ್ ಐಡೆಂಟಿಟಿಯಲ್ಲಿ 0 ಮತ್ತು 1, ಆ್ಯಡಿಟಿವ್ ಐಡೆಂಟಿಟಿ 0, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ಆಗಿರುತ್ತೆ. ನೆಕ್ಸ್ಟು ಆ್ಯಡಿಟಿವ್ ಇನ್ವರ್ಸ್ -a ಇದ್ದರೆ -a ಆ್ಯಡಿಟಿವ್ ಇನ್ವರ್ಸ್ ಆಗಿರುತ್ತೆ. ನೆಕ್ಸ್ಟು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 1/a ಆಗಿರುತ್ತೆ. ನೆಕ್ಸ್ಟು ಅದರ್ ಪ್ರಾಪರ್ಟೀಸ್ ಬಂದರೆ ಫಾರ್ ಎನಿ ರಿಯಲ್ ನಂಬರ್ಸ್ a ಆ್ಯಂಡ್ b ಎಕ್ಸಾಕ್ಟ್ಲಿ 1:2. ದಟ್ ಈಸ್ a ಈಸ್ ಲೆಸ್ ದೆನ್ b ಆರ್ a ಈಕ್ವಲ್ಸ್ b ಆರ್ a ಈಸ್ ಗ್ರೇಟರ್ ದ್ಯಾನ್ b. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಾಪರ್ಟಿ ಕಂಪಲ್ಸರಿಯಾಗಿ ಅದು ಇರಲೇಬೇಕು ಅಂತ ಹೇಳಿ. ನೆಕ್ಸ್ಟು ಡೆನ್ಸಿಟಿ ಪ್ರಾಪರ್ಟಿ, ಬಿಟ್ವೀನ್ ಎನಿ 2 ರಿಯಲ್ ನಂಬರ್ a ಆ್ಯಂಡ್ b there exists another real number c such that a is less than c and less than b. ಅಂದರೆ ಎರಡು ರಿಯಲ್ ನಂಬರ್ ನಡುವೆ ಇನ್ನೊಂದು ರಿಯಲ್ ನಂಬರ್ ಎಕ್ಸಿಸ್ಟ್ ಆಗೇ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಡೆನ್ಸಿಟಿ ಪ್ರಾಪರ್ಟಿ. ಸೊ ಇವತ್ತು ನಾವು ರಿಯಲ್ ನಂಬರ್ಸ್ ತನಕ ಕಲ್ತಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟು ಏನು ಟಾಪಿಕ್ಸ್ ಇದೆ ಅದನ್ನು ಕವರ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್.